ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ಕೇಂದ್ರ ಸರ್ಕಾರದಿಂದ ಒಂದು ಆದೇಶವನ್ನ ಹೈಕೋರ್ಟ್ ಹೊರಡಿಸಲಾಗಿತ್ತು. HSRP ನಂಬರ್ ಪ್ಲೇಟ್ಗಳನ್ನು ವಾಹನಗಳಿಗೆ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಿ ಅಂತ ಹೇಳಿ. ಈಗಾಗಲೇ 4 ಬಾರಿ ಗಡುವನ್ನ ಮುಂದುವರಿಸುತ್ತಾ ಬಂದಿತ್ತು. ಅದೇ ತರ ಇದೇ ತಿಂಗಳು ಕೊನೆಯಿತ್ತು, ಸೆಪ್ಟೆಂಬರ್ 15ನೇ ತಾರೀಕಿನಂದು. ಆದರೆ ಇವಾಗ HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಳ್ಳಲಿಕ್ಕೆ ಇನ್ನೂ ಬಹಳ ವೆಹಿಕಲ್ಗಳು ಅಳವಡಿಸಿಕೊಂಡಿಲ್ಲ. ಸೊ ಹಾಗಾಗಿ ಹೈಕೋರ್ಟ್ ಮತ್ತೆ ಈ ಒಂದು HSRP ನಂಬರ್ ಪ್ಲೇಟ್ಗಳನ್ನ ಯಾವೆಲ್ಲ ವೆಹಿಕಲ್ಗಳಿಗೆ ಅಳವಡಿಸಿಕೊಂಡಿಲ್ವೋ ಅಂತವರಿಗೆ ಮತ್ತೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಆ ಕಾಲಾವಕಾಶ ಎಷ್ಟು ತಿಂಗಳ ಮುಂದೂಡಲಾಗಿದೆ ಮತ್ತೆ ಯಾವ ಕಾರಣಕ್ಕಾಗಿ ಈ ಒಂದು HSRP ನಂಬರ್ ಪ್ಲೇಟ್ಗಳನ್ನ ಅಳವಡಿಸಿಕೊಳ್ಳಲಿಕ್ಕೆ ಮುಂದೂಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ಈಗಾಗಲೇ HSRP ನಂಬರ್ ಪ್ಲೇಟ್ಗಳನ್ನ 2018ನೇ ಇಸ್ವಿಯ ಹಿಂದ್ಗಡೆ ಇರುವಂತಹ ವೆಹಿಕಲ್ಗಳಿಗೆ ಯಾವುದೇ HSRP ನಂಬರ್ ಪ್ಲೇಟು ಇರ್ತಾ ಇದ್ದಿಲ್ಲ. ಹಾಗಾಗಿ ಇವಾಗ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದನ್ನ ಕಂಪಲ್ಸರಿಯಾಗಿ ಹಿಂದಿನ ವರ್ಷದ ಎಲ್ಲಾ ವೆಹಿಕಲ್ಗಳಿಗೆ ಈ ಒಂದು HSRP ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಕೊಳ್ಳಿ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿತ್ತು. ಅದೇ ತರ ಹೈಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಇದೇ ತಿಂಗಳು ಸೆಪ್ಟೆಂಬರ್ 15ನೇ ತಾರೀಕಿನಂದು ಕೊನೆಯ ದಿನಾಂಕ ಇತ್ತು. ಆದ್ರೆ ಇವಾಗ ಮತ್ತೆ HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಳ್ಳಲಿಕ್ಕೆ ಮತ್ತೆ ಕಾಲಾವಕಾಶವನ್ನ ತಮ್ಗೆಲ್ಲರಿಗೂ ಕೊಟ್ಟಿದೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ಯಾಕೆ ಮುಂದೂಡಲಾಗಿದೆ HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಳ್ಳಲಿಕ್ಕೆ ಮತ್ತೆ ಯಾಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ, 2 ಕೋಟಿ ವೆಹಿಕಲ್ಗಳು ಇದಾವೆ. ಅದರಲ್ಲಿ 50 ಲಕ್ಷ ವೆಹಿಕಲ್ಗಳು ಮಾತ್ರನೇ HSRP ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಕೊಂಡಿದ್ದಾರೆ. ಆದ್ರೆ ಇನ್ನು 1,50,00,000 ವಾಹನಗಳು ಏನಿದಾವಲ್ವಾ, ಅವು ಇನ್ನು HSRP ನಂಬರ್ ಪ್ಲೇಟ್ಗಳನ್ನ ಅಳವಡಿಸಿಕೊಂಡಿಲ್ಲ. ಸೊ ಹಾಗಾಗಿ ಅಂತವರಿಗೆ ಕೂಡ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕಾಲಾವಕಾಶವನ್ನ ತಾವು ಸದುಪಯೋಗ ಪಡಿಸ್ಕೊಂಡ್ಬಿಟ್ಟು ಯಾವುದೇ ತರ ಸರ್ಕಾರಕ್ಕೆ ನಂತರ ಟ್ರಾಫಿಕ್ ಪೊಲೀಸರಿಗೆ ನೀವು ವಾಹನವನ್ನ ಸವಾರಿ ಮಾಡುವಾಗ ದಂಡ ಕಟ್ಟಲಾರದೇನೆ ದಂಡ ಕಟ್ಟುವ ಹಣದಲ್ಲಿಯೇ ನೀವು ನಿಮ್ಮ ವೆಹಿಕಲ್ಗಳಿಗೆ HSRP ನಂಬರ್ ಪ್ಲೇಟ್ಗಳನ್ನ ಹಾಕೊಳ್ಳಿ. ಯಾಕೆ ಅಂತಂದ್ರೆ ದಂಡ ಕಟ್ಟೋದು ನಿಮ್ಗೆ 2 ಸತಿ ವಾರ್ನಿಂಗ್ ಕೊಡ್ತಾರೆ. ಆ ವಾರ್ನಿಂಗ್ ಅಲ್ಲೂ ಕೂಡ ನಿಮ್ಗೆ ದಂಡ ಇರುತ್ತೆ. 3ನೇ ಸತಿ ಆಯ್ತಂದ್ರೆ ನಿಮ್ಮ ವೆಹಿಕಲ್ ಅನ್ನ ಸೀಸ್ ಮಾಡ್ತಾರೆ, ಜಪ್ತಿ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಕಾಲಾವಕಾಶವನ್ನ ತಾವು ಸದುಪಯೋಗ ಪಡಿಸ್ಕೊಂಡ್ಬಿಟ್ಟು HSRP ನಂಬರ್ ಪ್ಲೇಟ್ ಅನ್ನ ಹಾಕೊಂಡು ತಾವು ಯಾವುದೇ ಭಯ ಇರಲಾರ್ದೇನೆ ವೆಹಿಕಲ್ ಗಳನ್ನ ನೀವು ರೈಡ್ ಮಾಡಬಹುದು. ಇದು ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಸೊ ಈ ಒಂದು ಗುಡ್ ನ್ಯೂಸ್ ಕೂಡ ತಮ್ಗೆಲ್ಲರಿಗೂ ಉಪಯೋಗ ಆಗಿರುತ್ತೆ. ಹಾಗೆ ನಾನು ಕೊಟ್ಟಿರೋ ಮಾಹಿತಿ ಕೂಡ ತಮ್ಗೆಲ್ಲರಿಗೂ ಉಪಯೋಗ ಆಗಿರುತ್ತೆ. ಸೊ ವಿಡಿಯೋ ಲೈಕ್ ಆಯ್ತಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.